ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ಬೆಂಗಳೂರಿನ ಸುದ್ದಿ. ನಮ್ಮ ಬೆಂಗಳೂರಿನ ಸುದ್ದಿಯಲ್ಲಿ ಮೊದಲಿನ ಸ್ಟೋರಿಯನ್ನ ನಾವು ನೋಡೋದಾದ್ರೆ, ಸಾಕಷ್ಟು ವಿವಾದಕ್ಕೆ ಗುರಿಯಾಗಿರುವಂತಹ ಸ್ಕೈ ಬಾರ್ನಲ್ಲಿ ಪೇದೆಗಳ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಾರಿಯಾಗಿದ್ದ ಶಾಸಕ ವಿಜಯಾನಂದ ಕಾಶಪ್ಪನವರ್ ನಿನ್ನೆ ತಮ್ಮ ನಿವಾಸದಲ್ಲಿ ಮಾಧ್ಯಮಗಳ ಮುಂದೆ ದಿಢೀರ್ ಪ್ರತ್ಯಕ್ಷವಾಗಿದ್ರು. ಪ್ರಕರಣದಲ್ಲಿ ನನ್ನದೇನೂ ತಪ್ಪಿಲ್ಲ ಅಂತ ಹೇಳಿದ್ರು. ಅದರ ಜೊತೆಗೆ ಇದು ರಾಜಕೀಯ ಪ್ರೇರಿತ, ಪರಾರಿಯಾಗುವ ಯಾವುದೇ ತಪ್ಪನ್ನ ನಾನು ಮಾಡಿಲ್ಲ, ನಾನು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ತೆರಳಿದ್ದೆ ಅಂತ ತಿಳಿಸಿದ್ರು. ಇವತ್ತು ಬೆಳಗ್ಗೆ 11:30 ವೇಳೆಗೆ ತಮ್ಮ ಸಂಜಯನಗರ ನಿವಾಸದಿಂದ ಹೊರಬಂದ ಶಾಸಕರು, ನನ್ನನ್ನ ಯಾರೂ ವಿಚಾರಣೆಗೆ ಕರೆದಿಲ್ಲ, ವಿಚಾರಣೆಗೆ ಕರೆದ್ರೆ ನಾನು ತೆರಳ್ತೀನಿ ಅಂತ ತಿಳಿಸಿದ್ರು. ಇದೇ ವೇಳೆ ತಾವು ನಾಳೆ ಅಧಿವೇಶನದಲ್ಲಿ ಭಾಗವಹಿಸುವುದಾಗಿ ಕೂಡ ತಿಳಿಸಿದ್ದಾರೆ. ನೋಡಿ, ನಾನು ನಿನ್ನೆ ಆಗಲೇ ತಮಗೆ ಎಲ್ಲ ಸ್ಪಷ್ಟನೆ ಕೊಟ್ಟಿದ್ದೀನಿ. ನನಗೆ ಯಾವಾಗ ಅವ್ರು ಕರೆಗೆ ನೀಡ್ತಾರೋ ನಾನು ಖಂಡಿತವಾಗಿ ಅವ್ರಿಗೆ ನಾನು ಚರ್ಚೆಗೆ ಹೋಗಿ ಸಿದ್ದಿದ್ದೀನಿ. ನಾನು ಎಲ್ಲಿ ಓಡೋಗಿಲ್ಲ. ನಾನು ನಿಮಗೆ ಈಗಾಗಲೇ ವ್ಯಕ್ತಪಡಿಸಿದ್ದೀನಿ, ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಇದ್ದೀನಿ. ನನ್ನ ಸ್ನೇಹಿತರ ತಾಯಿ ಹಾಸ್ಪಿಟ್ಲ್ ಅಡ್ಮಿಟ್ ಇದ್ದಾರೆ, ಅವ್ರ ಹಾಸ್ಪಿಟ್ಲಿಗೋಸ್ಕರ ನಾನು ಹೋಗ್ತಾ ಇದ್ದೀನಿ. ನಾನು ಇಲ್ಲೇ ಕರೆ ಬಂದಿಲ್ಲ. ಬಂದ ತಕ್ಷಣ ನಾನು ಹೋಗೋಕ್ಕೆ ರೆಡಿ ಇದ್ದೀನಿ, ಸಿದ್ಧ ಇದ್ದೀನಿ. ಏನು ಕರೆ ಬಂದಿಲ್ಲ, ಬಂದ ತಕ್ಷಣ ಇಲ್ಲ, ಕರೆದಿಲ್ಲ. ಸುಮ್ಮನೆ ದಯವಿಟ್ಟು ಆಪಾದನೆ ಮಾಡಬೇಡಿ. ನಾನು ಎಲ್ಲಿ ತಪ್ಪಿಸ್ಕೊಳ್ಳೋಕೆ ಹೋಗಲ್ಲ ಅಂತ ನಿನ್ನೆ ಮಾತು ಕೊಟ್ಟಿದ್ದೀನಿ. ನಾನು ವೆರಿ ಮಚ್ ಇನ್ ಬ್ಯಾಂಗ್ಳೂರ್, ನಾನು ಇಲ್ಲೇ ಇರ್ತೀನಿ. ಇಲ್ಲ ಬಂದರೆ ನಾನು ಇಲ್ಲೇ ಇದ್ದೀನಲ್ಲ, ಬಂದರೆ ನಾನು ಸಿದ್ಧ ಇದ್ದೀನಿ ನಾನು ಹೋಗೋದಕ್ಕೆ. ಅವ್ರ ವಿಚಾರಣೆಗೆ ನಾನು ಸ್ಪಂದಿಸ್ತೀನಿ. ನನಗೂ ಒಂದು ಆತ್ಮವಿಶ್ವಾಸ ಇದೆ. ನಾನು ಒಬ್ಬ ಶಾಸಕನಿದ್ದೀನಿ, ಜವಾಬ್ದಾರಿ. ನಾನು ನನ್ನ ಮತಕ್ಷೇತ್ರಕ್ಕೆ ನಾನು ಉತ್ತರ ಕೊಡಬೇಕು. ನಾನು ಎಲ್ಲಿ ತಪ್ಪಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಹೋಗಿ ಬಂದಿದ್ದೀನಿ. ಖಂಡಿತವಾಗಿ ಅವ್ರು ಕರೆ ನೀಡಿದರೆ ನಾನು ಅವ್ರಿಗೆ ಸ್ಪಂದಿಸೋಕೆ ನಾನು ಸಿದ್ಧ ಇದ್ದೀನಿ. ಅಲ್ಲ ನೋಡಿ, ನಾನು ಈಗಾಗಲೇ ಹೇಳಿದ್ದೀನಿ, ನಾಳೆ ನಾನು ಅಸೆಂಬ್ಲಿಯಲ್ಲಿ ಪ್ರೆಸೆಂಟ್ ಇರ್ತೀನಿ. ನಾನು ಈಗಾಗಲೇ ಹೇಳಿದ್ದೀನಿ, ಅಸೆಂಬ್ಲಿಗೆ ಹೋಗ್ತೀನಿ. ಅವ್ರು ಕರೆದ್ರಾಗ ನನಗೆ ನಾನು ಅವ್ರಿಗೆ ಸ್ಪಂದಿಸೋದು ನನ್ನ ಕರ್ತವ್ಯ, ನಾನು ಸ್ಪಂದಿಸ್ತೇನೆ. ನೋಡಿ, ನಾನು ನಿನ್ನೆ ಆಗಲೇ ತಮಗೆ ಎಲ್ಲ